1,800 ಎಕರೆ ಸರ್ಕಾರಿ ಜಮೀನಿದೆ. ಇಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡುವಂತ ಒಂದು ವರದಿ ಕೊಟ್ಟಿದ್ದಾರೆ. ನೀವೇನಾದ್ರು ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡ್ತೀರಾ? ಕೇಂದ್ರದ ಒಂದು ಯೋಜನೆ ನಮ್ಮ ಅಣ್ಣನ ಜೊತೆ ನಾನು ಮಾತಾಡೋಕೇನು, ನಮ್ಮ ಅಣ್ಣ ಜೊತೆ ನಾನು ಯಾವಾಗಲೂ ರೆಡಿ ಕಡೆ ಹಂಗೇನೆ ನಾನು ಹೊಡೆದಾಗ್ಬಿಟ್ಟಿದ್ದವ ಕಿತ್ತಾಡಿದ ಚೆನ್ನಾಗಿದೆ ಕಡೆ. ಮಾತಾಡ್ತಾರೆ ನೋಡಯ್ಯ, ನಾವು ಬೆಳೆದ ಮೇಲೆ ನಾವು ನಮ್ಮ ಸಂಬಂಧಗಳು ನಮ್ಮ ರಾಜಕಾರಣದ ತೀರ್ಮಾನಗಳೇ ಬೇರೆ ಇರ್ಬೋದು, ವಿಶ್ವಾಸಕ್ಕೆ ಕೊರತೆ ಇರೋದಿಲ್ವಲ್ಲ. ಅಣ್ಣ ತಮ್ಮದಿರೇ ಕಿತ್ತಾಡ್ತಾರೆ, ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಹಂಗಾರೆ ನೀವು ಅವ್ನ ಮದುವೆ ಹೋಯ್ಕಿಲ್ವ, ಅವ್ನು ಇವ್ನ ಮದುವೆ ಹೋಯ್ಕಿಲ್ವಾ, ನಿಂತ್ಗೆ ಕಾರ್ಯ ಮಾಡೋಕಿಲ್ವಾ? ಹಂಗೆ ನಾವು ಕಣಯ್ಯ 1,800 ಎಕರೆ ಸರ್ಕಾರಿ ಜಮೀನಿದೆ. ಇಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡುವಂತ ಒಂದು ವರದಿ ಕೊಟ್ಟಿದ್ದಾರೆ. ನೀವೇನಾದ್ರು ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡ್ತೀರಾ? ಕೇಂದ್ರದ ಒಂದು ಯೋಜನೆ ನಮ್ಮ ಅಣ್ಣನ ಜೊತೆ ನಾನು ಮಾತಾಡೋಕೇನು, ನಮ್ಮ ಅಣ್ಣ ಜೊತೆ ನಾನು ಯಾವಾಗಲೂ ರೆಡಿ ಕಡೆ ಹಂಗೇನೆ ನಾನು ಹೊಡೆದಾಗ್ಬಿಟ್ಟಿದ್ದವ ಕಿತ್ತಾಡಿದ ಚೆನ್ನಾಗಿದೆ ಕಡೆ. ಮಾತಾಡ್ತಾರೆ ನೋಡಯ್ಯ, ನಾವು ಬೆಳೆದ ಮೇಲೆ ನಾವು ನಮ್ಮ ಸಂಬಂಧಗಳು ನಮ್ಮ ರಾಜಕಾರಣದ ತೀರ್ಮಾನಗಳೇ ಬೇರೆ ಇರ್ಬೋದು, ವಿಶ್ವಾಸಕ್ಕೆ ಕೊರತೆ ಇರೋದಿಲ್ವಲ್ಲ. ಅಣ್ಣ ತಮ್ಮದಿರೇ ಕಿತ್ತಾಡ್ತಾರೆ, ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಹಂಗಾರೆ ನೀವು ಅವ್ನ ಮದುವೆ ಹೋಯ್ಕಿಲ್ವ, ಅವ್ನು ಇವ್ನ ಮದುವೆ ಹೋಯ್ಕಿಲ್ವಾ, ನಿಂತ್ಗೆ ಕಾರ್ಯ ಮಾಡೋಕಿಲ್ವಾ? ಹಂಗೆ ನಾವು ಕಣಯ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.